ಆರ್ಡ್ರ್ ಇಟ್ಕೊಂಡು ಇದೇ ಶಿವರಾಮ್ ಕಾರಂತ ರಂಗಮಂದಿರದಲ್ಲಿ ನಿಂತು ನೋಡು ನಿನ್ನ ಕೈಲಿ ಆರ್ಡ್ರ್ ಇದೆ, ನೀನು ಹೋದ್ರೆ ನಿನ್ಗೆ ಬದುಕಾಗತ್ತೆ. ನಾವು ಮಧ್ಯಮ ವರ್ಗದ ಜನ, ನಾನೊಬ್ಬ ಮೇಷ್ಟ್ರಾಗಿ ಇಷ್ಟು ಮಾಡೋಕ್ಕೆ ಸಾಧ್ಯ ಆಗಿದೆ, ನನಗೂ ಸ್ಟ್ರಗಲ್ ಇದೆ. ನಮ್ಮ ಅಕ್ಕಂಗೆ ಇನ್ನೂ 2ನೇ ಅಕ್ಕನ ಮದುವೆ ಆಗಿರಲಿಲ್ಲ, ಒಂದು ಸೆಟ್ಲ್ ಆಗಿಬಿಡುತ್ತೆ. ಸೊ ಅದು ನಿನಗೆ ಈ ಕೋರ್ಸಿಂದ ನಿನಗೆ ಏನು ಜಾಬ್ ಸಿಗುತ್ತೆ, ನಾಳೆ ಇದರಿಂದ ನಿನ್ನ ಬದುಕೇನು, ವಾಟ್ ನೆಕ್ಸ್ಟ್ ಅಂತ ನಮ್ಮಪ್ಪ ಕೇಳಿದ್ರೆ ನನ್ನ ಹತ್ರ ಏನು ಉತ್ತರ ಇರಲಿಲ್ಲ. ನನಗೂ ಗೊತ್ತಿರಲಿಲ್ಲ ಇದೆಲ್ಲ ಗಟ್ಸುತ್ತೆ, ಈ ಥರದ್ದೇನೋ ಆಗುತ್ತೆ. ಸೊ ನನಗೂ ಅವಾಗ ಪ್ರಶ್ನೆಗಳು ತುಂಬ ಇತ್ತು, ದುಃಖ ಉಮಿಳಿಸ್ ಬಂದಿತ್ತು. ಒಂದು ಕಡೆ ಈ ಕೋರ್ಸು, ಬಟ್ ಒಂದು ತಲೆಯಲ್ಲಿತ್ತು, ನಾನು ನಾಳೆ ನೌಕರಿ ಬೇಕಾದ್ರೆ ಇನ್ನೊಂದು ಹಿಡಿಬೋದು, ಆದರೆ ಈ ಕೋರ್ಸ್ ನನ್ನ ಬದುಕಲ್ಲಿ ಬಿಟ್ಟೋದಂದ್ರೆ ಮತ್ತೆ ಸಿಗಲ್ಲ ಅನ್ನೋದು ಗೊತ್ತಿತ್ತು. ಆ ಕಾರಣಕ್ಕೋಸ್ಕರ ನಾನು ಅವತ್ತಲ್ಲಿ ಉಳಿದ ಗಟ್ಟಿಯಾಗಿ ಕೋರ್ಸ್ ಮುಗಿಸಿದ್ವಿ. ಸೊ ಅದು ನನಗೆ ನೆನಪಾಯಿತು ಈ ಕಾಲ್ಫಾರ್ ಆದಾಗ. ಡ್ರಾಮಾ ಟೀಚರ್ನ ಪೋಸ್ಟ್ ಕಾಲ್ ಆದಾಗ ಅದು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಯಾವುದೇ ಅಧಿಕೃತ ವಿಶ್ವವಿದ್ಯಾಲಯ ಅಥವಾ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಪಡೆದಿರುವಂತಹ ರಂಗ ಡಿಪ್ಲೊಮಾ ಪದವಿ. ನಮ್ಮಪ್ಪ ನಂಗೆ ಫೋನ್ ಮಾಡಿ ಕೇಳಿದ್ರು, ನಿಮ್ಮ ನೋಟಿಫಿಕೇಶನ್ ಆಗಿದೆ, ನೀನು ಮಾಡಿದ್ದಿಲ್ಲ ಅದು ನಾಟಕ ಡಿಪ್ಲೊಮಾ, ಅದು ಬೋರ್ಡಿಂದ ಎಕ್ಸಾಮ್. ಹೌದು, ಬೋರ್ಡ್ ಎಕ್ಸಾಮ್ ಆಗಿದೆ, ಸರ್ಟಿಫಿಕೇಟ್ ಇದೆ. ನಾನು ಅವಾಗ ಮಾರ್ಕ್ಸ್ ಕಾರ್ಡ್ ಇಸ್ಕೊ ಬಂದಿರಲಿಲ್ಲ, ನಾನು MA ಮಾಡ್ತಾ ಇದ್ದೆ, ಮಾರ್ಕ್ಸ್ ಕಾರ್ಡಲ್ಲೇ ಇತ್ತು. ಫಸ್ಟ್ ಹೋಗಿ ಇಸ್ಕೊಬ, ಅಪ್ಲೈ ಮಾಡಿದ್ವಿ. ಸೊ ನನಗೆ ನನ್ನದೇ ಜಿಲ್ಲೆಗೆ ಅವಕಾಶ ಸಿಕ್ತು, ನನ್ನ ತಾಲೂಕಿಗೆ ಅವಕಾಶ ಸಿಕ್ತು. ಅಲ್ಲಿ ನಾನು ನಾಟಕದ ಮೇಷ್ಟ್ರಾಗಿ ವಾಪಸ್ ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಅಲ್ಲಿನ 16 ವರ್ಷದ ಜರ್ನಿಯ ಹಿಂದಿನ ಕತೆ ಇದು. ನನ್ನ ಹುಟ್ಟೂರು ಚನ್ನಗಿರಿ ತಾಲೂಕಿನ ತೆನ್ನಸಮುದ್ರ ಅನ್ನುವಂತಹ ಒಂದು ಪುಟ್ಟ ಗ್ರಾಮ. ಚನ್ನಗಿರಿ ತಾಲೂಕಿನಿಂದ 16 ಕಿಲೋಮೀಟರ್ ಅಂತರದಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿ. ಅಲ್ಲಿ ಜಿ ಕೃಷ್ಣನಾಯ್ಕ್ ಮತ್ತು ಲಲಿತಾ ಅಂತ ನನ್ನ ತಂದೆ ತಾಯಿಗಳು. ನನ್ನ ತಂದೆಯವರು ಸಾಗರ ತಾಲೂಕಿನ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಭಾಗದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಾನು ನನ್ನ ಬಾಲ್ಯದ ವಿದ್ಯಾಭ್ಯಾಸಗಳನ್ನು, ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಎಲ್ಲವನ್ನು ನಾನು ಸಾಗರ ತಾಲೂಕಿನಲ್ಲೇ ಬಹುತೇಕ ಕಳೆಯೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನನ್ನ ಇಡೀ ಬಾಲ್ಯದ ನೆನಪುಗಳ ಜೊತೆಗೆ ಮಲೆನಾಡಿನ ಚಿತ್ರಣ ಕೂಡ ಕಾರಣ ಆಗಿದೆ. ನಾನು ಕಾರ್ಗಲ್ ಹೈಸ್ಕೂಲಲ್ಲಿ ಓದ್ತಿದ್ದಾಗ ಅಂತ ಅನಿಸುತ್ತೆ, ಆವಾಗ ಕಿನ್ನರ ಮೇಳದಿಂದ KG ಕಿಟ್ಟಣ್ಣ ಅವರ ಕಿನ್ನರ ಮೇಳದ ಒಂದು ರಂಗತಂಡ ನಮ್ಮ ಹೈಸ್ಕೂಲಿಗೆ, ನಾನು 8ನೇ 9ನೇ ಕ್ಲಾಸ್ ಇರುವಾಗ 2 ನಾಟಕಗಳನ್ನ ನಮ್ಮ ಶಾಲೆಯಲ್ಲಿ ಪ್ರದರ್ಶನಕ್ಕೆ ತಂದಿತ್ತು. ಒಂದು ಪುಷ್ಪರಾಣಿ ಅಂತ ಮಕ್ಕಳ ನಾಟಕ, ಹಾಗೆಯೇ ಇನ್ನೊಂದು ಟಿಪ್ಪು ಕಂಡ ಕನಸು. ಈ 2 ನಾಟಕಗಳನ್ನು ಅವತ್ತು ನಮ್ಮ ಶಾಲೆಯಲ್ಲಿ ಪ್ರದರ್ಶನ ಮಾಡಿದ್ರು. ಈ ಥರದ ನಾಟಕಗಳನ್ನ ನೋಡಿದಾಗ ನನಗೆ ಮೊದಲನೇ ಸಲ ಬಹಳ ಸಂತೋಷದ ಜೊತೆಗೆ ಆಶ್ಚರ್ಯನೂ ಆಯಿತು, ಹೀಗೂ ನಾಟಕವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಆದರೆ ಯಾರಿಗೆ ಗೊತ್ತಿತ್ತು, ಕಾಲಕ್ರಮೇಣ ನಾನು ಅದೇ KG ಕಿಟ್ಟಣ್ಣವರ ಶಿಷ್ಯನಾಗಿ ಅವರ ನಿರ್ದೇಶನದಲ್ಲಿ ಒಂದು ನಾಟಕದಲ್ಲಿ ಅಭಿನಯಿಸ್ತೀನಿ ಅಂತ. ಅದು ಮುಗಿದ ಮೇಲೆ ನಮ್ಮ ತಂದೆಯವರಿಗೆ ವರ್ಗ ಆಗುತ್ತೆ. ಅದು ಸಾಗರ ತಾಲೂಕಿನ ಹೆಗ್ಗೋಡಿನ ಬಳಿ ಇರುವಂತಹ ಸೊಪ್ಪಿನಮಲ್ಲೆ ಅನ್ನುವಂತಹ ಗ್ರಾಮ. ಸೊಪ್ಪಿನಮಲ್ಲೆ ಬಂದ್ಬಿಟ್ಟು KV ಸುಬ್ಬಣ್ಣ ಅವರ ಹುಟ್ಟೂರಾಗಿರುವಂತಹ ಹಾಲ್ಮುಂಡಿಗೆ ಸರ ಅವ್ರ ಮನೆಯ ಹಿಂಭಾಗದಲ್ಲಿರುವಂಥ ಒಂದು ಪುಟ್ಟ ಊರದು. ಅಲ್ಲಿ ನಮ್ಮ ತಂದೆ ಮೇಷ್ಟ್ರಾಗಿ ವರ್ಗ ಆಗ್ತಾರೆ. ನಾವು ಹೆಗ್ಗೋಡಿನಿಂದ ಒಂದು 2 ಕಿಲೋಮೀಟರ್ ಅಂತರದಲ್ಲಿರುವಂತಹ ಸಾಗರದಿಂದ ಮುಂಚೆನೇ ಸಿಗೋ ಭೀಮನಕೋಣೆಯಲ್ಲಿ ಮನೆ ಮಾಡ್ತೀವಿ. ನಾನು ಫಸ್ಟ್ PUC ತನಕ ನಾನು ಜೋಗದಲ್ಲಿ ಓದ್ತೀನಿ. ಸಾಗರ, ಲಿಂಗನಮಕ್ಕಿ, ಕಾರ್ಗಲ್ಲು, ಜೋಗ, ಇಲ್ಲಿ ನಾನು 1ನೇ ತರಗತಿಯಿಂದ 11ನೇ ತರಗತಿ ತನಕ ಓದ್ತೀನಿ. ಹೈಸ್ಕೂಲು ಕಾರ್ಗಲ್ಲಲ್ಲಿ, ಪ್ರೈಮರಿ ತನಕ 7ನೇ ಕ್ಲಾಸ್ ತನಕ ನಾನು ಲಿಂಗನಮಕ್ಕಿಯಲ್ಲಿ, ಫಸ್ಟ್ PUC ಜೋಗದಲ್ಲಿ, ಸೆಕೆಂಡ್ PUC ನಂದು ಹೆಗ್ಗೋಡಿನ ರೂಪಶ್ರೀ ಪದವಿ ಪೂರ್ವ ಕಾಲೇಜು. ಈ ರೂಪಶ್ರೀ ಪದವಿ ಪೂರ್ವ ಕಾಲೇಜು ಬಂದು ಅದು ಅದು ಹೆಗ್ಗೋಡಿನ ಒಂದು ಸಂಸ್ಥೆ. ಆ ಸಂಸ್ಥೆಯ ಒಂದು ಏಡೆಡ್ ಸ್ಕೂಲು, ಅದರ ಅಂಡರಲ್ಲಿ ಒಂದು ಅನ್ಏಡೆಡ್ ಕಾಲೇಜು. ಆ ಕಾಲೇಜಲ್ಲಿ ನಾನು ಓದ್ತೀನಿ. ಆ ಕಾಲೇಜಿನ ಹಿಂಬದಿಯಲ್ಲೇ ನೀನಾಸಂ ಅನ್ನುವಂತಹ ಒಂದು ವಿಶ್ವವಿಖ್ಯಾತ ಸಂಸ್ಥೆ ಇರೋದು. ಬಟ್ ನಾನು ಅಲ್ಲಿಗೆ ಹೋಗೋ ತನಕ ನನಗೆ ಗೊತ್ತಿಲ್ಲ ಅದೊಂದು ಜಗದ್ವಿಖ್ಯಾತ ಸಂಸ್ಥೆ. ಆ ಥರದೊಂದು ಸಂಸ್ಥೆಯ ಬುಡದಲ್ಲಿರುವಂತಹ ಕಾಲೇಜಲ್ಲಿ ನಾನು ಓದ್ತಾ ಇದ್ದೀನಿ. ಅದೆಲ್ಲ ನನಗೇನು ಗೊತ್ತಿಲ್ಲ. ನಾನು BA ಆಪ್ಷನಲ್ ಇಂಗ್ಲೀಷನ್ನು ತಗೋತೀನಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ. ನಾನು ಕನ್ನಡ ಮೇಷ್ಟ್ರ ಆಗಬೇಕು ಅಂತ ಭಾಳ ಆಸೆ ಇತ್ತು. ಸೊ ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಆಗಬೇಕು ಅಂತಿದ್ದೆ. ಇಲ್ಲ, ನಮ್ಮ ಅಪ್ಪಾಜಿ ಮೇಷ್ಟ್ರಾಗಿದ್ದರಿಂದ ತುಂಬ ಜನ ಮೇಷ್ಟ್ರುಗಳು ನಮ್ಮ ಅಪ್ಪಾಜಿಗೆ ಸಜೆಸ್ಟ್ ಮಾಡಿದರು, ಇಲ್ಲ ನಿಮ್ಮ ಮಗನಿಗೆ ನೀವು ಇಂಗ್ಲೀಷ್ ಮೇಜರ್ ಕೊಡಿಸಿ, ಬೇಗ ಅಪಾಯಿಂಟ್ ಆಗುತ್ತೆ ಇಂಗ್ಲೀಷ್ ಟೀಚರ್ ಆಗಿ ಅಂತ. ಸೊ ಅವರು ಇಲ್ಲ, ಇಂಗ್ಲೀಷ್ ಆಪ್ಷನಲ್ ಒಳ್ಳೆ ಕೋರ್ಸು, ಮೇಜರ್ ಇಂಗ್ಲೀಷ್ ತಗೋ ಅಂತಂದರು. ಸೊ ಹಾಗಾಗಿ ನಾನು ಇಂಗ್ಲೀಷ್ ಮೇಜರ್ ಡಿಗ್ರಿ ತಗೊಂಡು LB ಕಾಲೇಜಿಗೆ ಸೇರ್ಕೊಂಡೆ. ತುಂಬ ಒಳ್ಳೆ ಕಾಲೇಜು, ಅಲ್ಲಿ ತುಂಬ ಒಳ್ಳೆ ಡಿಪಾರ್ಟ್ಮೆಂಟ್. ಅದಾದಮೇಲೆ ನಾನು 16 ವರ್ಷ ಈಗ ನಾಟಕದ ಶಿಕ್ಷಕನಾಗಿ ನಾನು ನೀನಾಸಂಗೆ ಆಯ್ಕೆ ಆದಾಗ ಈ ಥರದ ಅವಕಾಶಗಳನ್ನ ಬಿಟ್ಟು PG ಮಾಡ್ಬೋದಿತ್ತು, ಇಂಗ್ಲೀಷ್ ಟೀಚರ್ ಆಗ್ಬೋದಿತ್ತು, ಅಥವಾ AS KS ಮಾಡ್ಬೋದಿತ್ತು, ಇಷ್ಟು ಬುದ್ಧಿವಂತ ಹುಡುಗ ಅಂತ ಯಾವ ಸಂಬಂಧಿಕರೆಲ್ಲ ಮಾತಾಡಿದ್ರು, ಎಲ್ಲ ಅವಮಾನಿಸಿದ್ರು. ಅವರೆಲ್ರಿಗೂ ಒಂದು ಶಾಕ್ ಆದಿತ್ತು. ನಾನು ಅಪಾಯಿಂಟ್ ಆದಾಗ ಇವನು B.Ed ಆಗಿಲ್ಲ, ಏನಿಲ್ಲ, ಇವನು ಹೆಂಗೆ ಹೈಸ್ಕೂಲಿಗೆ ಅಪಾಯಿಂಟ್ ಆಗ್ತಾನೆ, ಒಂದು ದೊಡ್ಡ ತಕರಾರು ಸೃಷ್ಟಿ ಆಯಿತು. ಎಲ್ಲ ಎನ್ಕ್ವೈರಿ ಮಾಡೋರು, ಕೆಲವರೆಲ್ಲ ಎಷ್ಟು ಕ್ಯೂರಿಯಾಸಿಟಿ ಇದ್ದರು, ನೀವು ನಮ್ಮದೇ ಇರ್ಬೋದು, ಆಶ್ಚರ್ಯ ಆಗ್ಬೋದು ನಿಮಗೆ.
ಅವ್ರು ಬಿ ಆಫೀಸಿಗೂ ಬಂದು ವಿಚಾರಿಸ್ಕೊಂಡು ಹೋಗಿದ್ರು ಕೆಲವರೆಲ್ಲ. ಅದು ಹೌದಾ, ಪರ್ಮನೆಂಟ್, ಅವನಿಗೆ ಸಂಬಳ ಬರ್ತದ ಅಂತ. ಕೊನೆಗೆ ನಾನು ಇಡೀ ಜಿಲ್ಲೆಲೂ ಹೊಸ ಪೋಸ್ಟ್ ಅದು, ಯಾರು ಬಸ್ಸಲ್ಲಿ ಯಾರಿಗಾರು ಪರಿಚಯ ಆಗ್ಬಿಟ್ಟು ನೀವೇನ್ ಮಾಡ್ತಿದ್ದೀರಾ, ನಾನು ಹೈಸ್ಕೂಲ್ ಟೀಚರ್, ಏನು ಸಬ್ಜೆಕ್ಟು, ಡ್ರಾಮಾ ಹೆಂಗೆ, ಯಾವ ತರ ಎಲ್ಲ ಕೇಳೋರು. ನನಗೆ ಅವಾಗ ಮುಜುಗರ ಸ್ಟಾರ್ಟ್ ಆಗೋದು, ಹೇಳಕ್ ಕಷ್ಟ ಆಗೋದು. ಯಾಕಂದ್ರೆ ಅವಾಗ ನಾ ಇನ್ನೂ ಪ್ರೂವ್ ಆಗಿಲ್ಲ, ಮತ್ತೆ ಇವ್ರಿಗೂ ಏನು ಗೊತ್ತಿಲ್ಲ. ಮತ್ತೆ ಇಡೀ ದಾವಣಗೆರೆಯಲ್ಲಿ ಒಂದೇ ಒಂದು ಆರ್ಟ್ ಫಾರ್ಮಿಗೆ ಎಕ್ಸ್ಪೋಜರ್ ಇಲ್ಲ. ನೀವು ಶಿವಮೊಗ್ಗ ಆದ್ರೆ ಥಿಯೇಟರ್ ಅಂದ್ರೆ ಗೊತ್ತಿದೆ, ನೀನಾಸಂ ಗೊತ್ತಿದೆ. ನಮ್ಮ ದಾವಣಗೆರೆ ಈ ಥರದ್ದು ಯಾವುದಕ್ಕೂ ಎಕ್ಸ್ಪೋಜರ್ ಇಲ್ಲ. ಅಲ್ಲಿ ಅಡಿಕೆ, ದುಡ್ಡು, ಬೆಳೆ, ಈ ಥರದ್ದು ವ್ಯಾವಹಾರಿಕವಾದ ಜ್ಞಾನಗಳು ಬಿಟ್ರೆ ಈ ಥರದ್ರ ಬಗ್ಗೆ ಏನು ಮಾಹಿತಿಗಳಿಲ್ಲ. ಸಂಸ್ಕೃತಿ ಅಥವಾ ಸಾಹಿತ್ಯ, ಕಲೆ, ಇದಕ್ಕೆ ಬೇಕಾದಂತಹ ಸ್ಪೇಸ್ ಅಲ್ಲೆಲ್ಲೂ ಇರಲಿಲ್ಲ. ಸೊ ನಮ್ಮಪ್ಪ ಹೇಳಿದ್ದು ಅದನ್ನೇ, ನಾನು ಶಿವಮೊಗ್ಗ ಆಯ್ಕೆ ಮಾಡ್ಕೋಬೇಕು ಅಂತಿದ್ದೆ ಪೋಸ್ಟನ್ನು. ಇಲ್ಲ ನೀನೇನು, ನಾನು ಮೇಷ್ಟ್ರ ಆದೆ, ಅಲ್ಲಿಗೆ ಹೋದೆ, ನಿನಗೆ ಅವಕಾಶ ಸಿಕ್ತು, ನೀನಾಸಂ ಸಿಕ್ತು. ಅಂದ್ರೆ ನಾನೇನಾದ್ರು ಅಪಾಯಿಂಟ್ ಆಗದೆ ಇಲ್ಲೇ ಇದ್ದಿದ್ರೆ ನಿನಗೆ ಈ ಥರದ್ದೊಂದು ಇದೆ ಅಂತ ಹೆಂಗೆ ಗೊತ್ತಾಗ್ತಿತ್ತು. ಸೊ ನೀನಿಗಿಲ್ಪ, ಇಲ್ಲೊಂದಷ್ಟು ಹುಡುಗರಿದ್ದಾರೆ, ಆ ಹುಡುಗರಿಗಾರ ಒಂದು ಅವಕಾಶ ಆಗ್ಬೋದಲ್ಲ. ಅದೇನು ದೊಡ್ಡ ಕೆಲಸ, ಏನು ನೀನೇನು ದೊಡ್ಡ ಅಚೀವ್ಮೆಂಟ್ ಮಾಡ್ಬೇಕು ಅಂತಿಲ್ಲ. ನಿನ್ನಿಂದ ಎಷ್ಟೋ ಮಕ್ಳಿಗಾದ್ರೆ ಇದೊಂದು ಸಣ್ಣ ವಿಷಯ ಅಲ್ಲ. ಒಂದು ಹೈಸ್ಕೂಲ್ ಟೀಚರ್ ಪೋಸ್ಟ್ ಸಿಗುತ್ತೆ, ಇದಕ್ಕೋ ಯಾರು ಕನ್ಸು ಮನ್ಸಲ್ಲಿ ಕಂಡಿರಲಿಲ್ಲ, ಬಾ ಸೇರ್ಕೊ ಅಂತ. ಸೊ ನಾನು ಬಂದೆ. ಮೊದಲ 1-2 ತಿಂಗಳು ಬಹಳ ಕಷ್ಟ ಅನಿಸ್ತು, ಬಿಟ್ಟು ಹೋಗ್ಬೇಕು ಅನಿಸ್ತು, ಡಿಲೆಮಾದಲ್ಲೇ ಇದ್ದೆ. ಬಟ್ ಮಾಡ್ತಾ 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 ಇವೆಲ್ಲವೂ ಆಯಿತು. ಇಲ್ಲಿವರೆಗೂ ಈ ಜರ್ನಿ ಕರ್ಕೊಂಡು ಬಂದು ನಿಲ್ಲಿಸಿದೆ. ಹೀಗೆ ಯಾವ ಕ್ಷೇತ್ರ ಇವತ್ತು ನನ್ನ ಇದಾಗಿತ್ತು, ಇವತ್ತು ನಾನು 2019ರಲ್ಲಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡಿತೀನಿ. 2020ರಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡ್ಕೊಳ್ತೀನಿ. 2 ಬಾರಿ ದಕ್ಷಿಣ ಭಾರತ ಮಟ್ಟದ ಅತ್ಯುತ್ತಮ ನಾಟಕ ರಚನೆಕಾರ ಪ್ರಶಸ್ತಿ ಪಡಿತೀನಿ. ಆಮೇಲೆ 2 ಬಾರಿ ರಾಜ್ಯ ಮಟ್ಟದ ಉತ್ತಮ ನಿರ್ದೇಶಕ ಪ್ರಶಸ್ತಿ ಪಡಿತೀನಿ. ಸುಮಾರು 8 ಬಾರಿ ವಿಭಾಗ ಮಟ್ಟದಲ್ಲಿ ಅತ್ಯುತ್ತಮ ನಿರ್ದೇಶಕ ಮತ್ತು ನಾಟಕ ರಚನೆಕಾರ ಪ್ರಶಸ್ತಿ ಪಡಿತೀನಿ. ಸೊ ಇಷ್ಟೆಲ್ಲ ಅವಕಾಶಗಳು ಸಾಧ್ಯ ಆಗಿದ್ದು ನನಗೆ ಈ ಕ್ಷೇತ್ರದಿಂದ. 10 ಅಕಾಡೆಮಿಕ್ ಇಂಗ್ಲೀಷ್ ಟೀಚ್ ಮಾಡಿದ್ದೀನಿ, ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ದೇನೆ. ಇವತ್ತು ನನ್ನ ವಿದ್ಯಾರ್ಥಿಗಳು ಸಾಕಷ್ಟು ಜನ MA ಇಂಗ್ಲೀಷ್ ಮಾಡಿದವರಿದ್ದಾರೆ, ಇಂಗ್ಲೀಷ್ ಟೀಚರ್ಗಳಾದವರಿದ್ದಾರೆ. ಹಾಗೇನೆ ತುಂಬ 8 ಹುಡುಗರು ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದಾರೆ, ನನ್ನ ಮೊದಲ ಬ್ಯಾಚ್ ಹುಡುಗರು. ಸೊ ಈಗ ಎಷ್ಟೋ ಹುಡುಗರು ಭಾಳ, ಕೆಲವರು ಅಪಾಯಿಂಟ್ ಆಗದೆ ಹೋದ್ರು ಕೂಡ ಅವ್ರವ್ರ ಮನೆಗಳಲ್ಲಿ ಅವ್ರವ್ರಿಗಿರುವಂಥ ಅನುಕೂಲತೆಗಳಲ್ಲೇ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕ್ತಾ ಇದ್ದಾರೆ. ಎಲ್ಲರೂ ನಮ್ಮ ಶಾಲೆಯ ಈ ರಂಗ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ, ತೊಡಗಿಸ್ಕೊತಾರೆ, ಬರ್ತಾರೆ, ಕೇಳ್ತಾರೆ, ನನಗೆ ಫೋನ್ ಮಾಡ್ತಾರೆ, ಸರ್ ಯಾವುದಿದೆ, ಯಾವ ನಾಟಕ ನಡೀತಾ ಇದೆ, ನಾವು ಬರಬೇಕು ಶಾಲೆಗೆ ಅಂತ. ಈ ಜೊತೆಗೆ ಇಡೀ ಊರಲ್ಲಿರೋ ಸಾಕಷ್ಟು ಜನ ಪೋಷಕರು ಇವತ್ತಿಗೂ ಕೂಡ ನಮ್ಮ ನಾಟಕ ನೋಡೋಕ್ಕೆ ಧಾವಂತದಿಂದ, ನಮ್ಮ ಗ್ರಾಮಸ್ಥರು ಅಲ್ಲಿಗೆ ತಮ್ಮ ಒಂದು ಸ್ವಂತ ವೆಹಿಕಲ್ ಮಾಡ್ಕೊಂಡು ಅಲ್ಲಿಗೆ ಬಂದು ಶೋಗಳನ್ನ ನೋಡೋದು ನೋಡಿ. ಈ ಸಲ ದೆಹಲಿಗಾದಾಗಲೂ ಸಾಕಷ್ಟು ಜನ ಗ್ರಾಮಸ್ಥರು ಹೊರಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಅಲ್ಲಿ ನಾವು ಹೋಗೋ ಖರ್ಚು ವೆಚ್ಚ ಮಾಡೋದಕ್ಕಿಂತ ಖರ್ಚು ವೆಚ್ಚಗಳು ಎಷ್ಟಿದೆ, ಅದ್ರ ಬದಲು ನಾವು ಹೋಗೋದ್ರ ಬದಲು ಅದನ್ನು ಅವರಿಗೆ ಕೊಟ್ರೆ ಅನ್ನೋ ಕಾರಣಕ್ಕೆ ಕೊಟ್ಟು ಹಿಂದೆ ಬರದೇ ಇರೋಂಥವ್ರು ಕೂಡ ಇದ್ದಾರೆ. ಅದರ ನಡುವೆ ನಮ್ಮ STMC ಅಧ್ಯಕ್ಷರಂತೂ ಅತ್ಯಂತ ಉತ್ಸಾಹಿತರಾಗಿ, ಮತ್ತೆ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದ ಶ್ರೀಕಾಂತ್ ಅವರು ಮತ್ತೆ ನಮ್ಮ ಹಾಲಿ STMC ಅಧ್ಯಕ್ಷರಾಗಿರುವಂತಹ ಜಯಪ್ಪನವರು, ಅವರಿಬ್ರು ಕೂಡ ಸ್ವಂತ ಖರ್ಚಿನಲ್ಲಿ ವಿಮಾನದಲ್ಲಿ ದೆಹಲಿಗೆ ನಮ್ಮ ಜೊತೆ ಬಂದು ನಮ್ಮೊಟ್ಟಿಗೆ ಇಡೀ ಜರ್ನಿ ಇದ್ದು ಎಲ್ಲಾ ರೀತಿಯ ಸಹಕಾರಗಳನ್ನ ನಮ್ಮ ಮಕ್ಕಳಿಗೆ ಒದಗಿಸ್ಕೊಡೋದ್ರ ಮೂಲಕ ಬಂದು ನಾಟಕವನ್ನು ನೋಡಿ ಇಡೀ ಸ್ಪರ್ಧೆಯಲ್ಲಿ ಅವರು ಕೂಡ ಭಾಗಿಯಾಗಿರೋದಿಲ್ಲ ನೋಡಿ. ಇದು ಎಷ್ಟು ಜನಕ್ಕೆ ಈ ತರದೊಂದು ಅವಕಾಶ ಸಾಧ್ಯ ಆಗುತ್ತೆ. ಈಗ ಅವರೆಲ್ಲರೂ ತೊಡಗಿಸ್ಕೊಳ್ಳೋದು, ಬೆಂಬಲವಾಗಿ ನಿಲ್ಲೋದು, ಇದು ಬಹಳ ಒಂದು ದೊಡ್ಡ ಬೆಳವಣಿಗೆ ಅಂತ ಹೇಳಿ ನಾವು ಬರ್ತಾರೆ, ಟೀಚರ್ಸ್ ಬರ್ತಾರೆ. ಸೊ ನಮಗೆ ಏನು ಕಲಿಸು ವರ್ಕ್ಶಾಪಿನ ಭವಿಷ್ಯ ಸೂಚಿಯಲ್ಲಿ ಹಾಕಿದ್ರು, 10 ವರ್ಷದ ನಂತರ ನೀವು ಕೆಲಸ ಮಾಡ್ತಿರೋ ಶಾಲೆ ಒಂದು ಸಾಂಸ್ಕೃತಿಕ ಸಂವೇದಿ ವಾತಾವರಣವಿರುವ ಒಂದು ಕಲಾಶಾಲೆಯಾಗಿ ಡೆವಲಪ್ ಆಗಬೇಕು ಅಂತ. ಅದು ನಮ್ಮ ಶಾಲೆ ಈಗ ಆಗಿದೆ. ಅದಕ್ಕೆ ಬಗ್ಗೆ ತುಂಬಾ ಸಂತೋಷ ಇದೆ. ಸಾಕಷ್ಟು ಜನರ ಬೆವರ ಹನಿ ಇದೆ, ತುಂಬಾ ಜನ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಸರ್, ಊರ್ ಜನದ ರಿಯಾಕ್ಷನ್ ಅವ್ರು ಇಲ್ಲ ಅಂತಂದ್ರೆ ನಮ್ಮ ಗೌರ್ಮೆಂಟ್ ಶಾಲೆಗಳು ಮುಂದೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಟ್ಟಿಗೆ ನಮ್ಮ ಊರಿನ ಮುಖಂಡರು, ನಮ್ಮ ಅಕ್ಕಪಕ್ಕದ ಊರಿನ ಪೋಷಕರು, ಎಲ್ಲ ದಾನಿಗಳು ಕೊಡುಗೆ ಇದ್ದಾನೆ. ಅವರೇ ಸರ್ ಬಂದ್ಬಿಟ್ಟು ನಮಗೆ ಪ್ರೋತ್ಸಾಹ ಮಾಡಿದ್ರು ಸರ್. ಜೊತೆಗೆ ಅದ್ಭುತ ಅಂತ ಹೇಳಿದ್ರೆ ನಮ್ಮ ಡ್ರಾಮಾ ಟೀಚರು ರಾತ್ರಿ ಹಗಲು ಶನಿವಾರ ಭಾನುವಾರ ಯಾವುದನ್ನು ಕೂಡ ಲೆಕ್ಕಿಸದೆ ಅವರು 24 hours ಕೆಲಸ ಮಾಡ್ತಾರೆ. ತುಂಬಾ ಆಕ್ಟಿವ್ ಇದ್ದಾರೆ ಸರ್. ಆ ತರ ಟೀಚರ್ಸ್ ಇದ್ರೆ ನಿಜವಾಗ್ಲೂ ಎಲ್ಲಾ ಗೌರ್ಮೆಂಟ್ ಶಾಲೆಗಳಲ್ಲಿ ಎಲ್ಲಾ ಶಾಲೆಗಳು ಆಕ್ಟಿವ್ ಆಗಿ ಏನು ಕ್ರಿಯೇಟಿವಿಟಿ ಮೂಲಕ ಮಕ್ಕಳಿಗೆ ನಾವು ಪಾಠ ಬೋಧನೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಆ ತರ ಟೀಚರ್ಸ್ ಇದ್ರೆ ಅದ್ಭುತವಾಗಿ ಎಲ್ಲಾ ಶಾಲೆಗಳು ಮಕ್ಕಳು ತುಂಬಾ ಬ್ರಿಲಿಯಂಟ್ ಆಗ್ತಾರೆ, ಕ್ರಿಯೇಟಿವಿಟಿ ಆಗ್ತಾರೆ, ತುಂಬಾ ಆಕ್ಟಿವ್ ಆಗ್ತಾರೆ ಸರ್. ನಾನು ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಅಂದ್ರೆ ನಿಮ್ಮ ಪ್ರಕಾರ ಈಗ ಬರೀ ನಾಟಕ ಅಂದ್ರೆ ಅದೊಂಥರ ಪಠ್ಯೇತರ ಚಟುವಟಿಕೆ? ಖಂಡಿತ ಅಲ್ಲ ಸರ್. ಪಠ್ಯದಲ್ಲಿ ನಾಟಕದ ಮೂಲಕ ಪಠ್ಯೇತರ ಚಟುವಟಿಕೆ ಅಲ್ಲ ಸರ್. ಅದು ಪಾಠ ಬೋಧನೆಯಲ್ಲಿ ನಾಟಕವನ್ನ ಮಾಡುವಂಥದ್ದು ಪಠ್ಯದಲ್ಲಿ ಇರ್ತಕ್ಕಂಥದ್ದು ಸರ್. ಪಠ್ಯೇತರ ಚಟುವಟಿಕೆ ಅಲ್ವೇ ಅಲ್ಲ. ಒಂದು ಶಿಕ್ಷಣದ ಒಂದು ಭಾಗ ನಾಟಕ.
ಪಠ್ಯೇತರ ಚಟುವಟಿಕೆ ಖಂಡಿತ ಅಲ್ಲ ಸರ್. ಹಂಗಾಗಿ ನಿಮ್ಗೆಲ್ಲ ತುಂಬಾ ಖುಷಿ ಇದೆ. 100% ಖುಷಿ ಇದೆ ಸರ್. ನಮ್ಮ ಮಕ್ಕಳು ತುಂಬಾ ಆಕ್ಟಿವ್ ಆಗಿ ಭಾಗವಹಿಸ್ತಾರೆ, ತುಂಬಾ ಚೆನ್ನಾಗಿದ್ದಾರೆ. ಸ್ವಲ್ಪ ಆ ಮಕ್ಕಳಿಗೆ, ಹಳ್ಳಿಗಾಡಿನ ಮಕ್ಕಳಿಗೆ ಸ್ವಲ್ಪ ಅವರಿಗೆ ಮೋಟಿವೇಟ್ ಮಾಡಿದ್ರೆ ಸಾಕು, ತುಂಬಾ ಜಿಂಗರೆ ಜಿಗಿತಾರೆ ಸರ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ಟ್ಯಾಲೆಂಟ್ ಇದ್ದಾರೆ ಮಕ್ಕಳಿಗೆ. ಅವರಿಗೆ ಬೆನ್ತಟ್ಟುವಂತಹ ಟೀಚರ್ಸ್ ಬೇಕು, ಪೋಷಕರು ಬೇಕು, ದಾನಿಗಳು ಬೇಕು. ಖಂಡಿತ ಅದ್ಭುತವಾಗಿರ್ತಕ್ಕಂಥ ಒಂದು ನಟನೆ ಇದೆ, ಮಾತುಗಾರಿಕೆ ಇದೆ, ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ನಮಗೆ ರಂಗಭೂಮಿ ಪ್ಯಾಷನ್ ಆಗಿರೋದ್ರಿಂದ ನಾವು ಅದಕ್ಕೆ ಕೆಲಸ ಮಾಡಿರೋದು ಅದನ್ನ ಹೇಳ್ಕೊಳ್ಳೋಂಥ ವಿಷಯ ಏನಲ್ಲ. ಯಾಕಂದ್ರೆ ನಮಗೆ ಅದು ಮಾಡೋ ಕೆಲಸ ನಾವು ಹಗಲು ರಾತ್ರಿ ಮಾಡೋದು ಕೂಡ ಅದು ನಮ್ಮ ಉತ್ಕಟವಾದಂತಹ ಕ್ಷಣಗಳು, ಅದು ನಮಗೆ ತೃಪ್ತಿ ಕೊಡೋ ಕ್ಷಣ. ಅದು ನಾವು ಕನ್ಸ್ಯೂಮ್ ಮಾಡಿರ್ತೀವಿ. ಹಾಗಾಗಿ ನಾನು ಅಷ್ಟು ಕೆಲಸ ಮಾಡಿದೆ, ಬೇರೆಯವ್ರು ಅಂತಾರೆ ನೀವು ಇಷ್ಟೊತ್ತು ಮಾಡಿದ್ರಿ ಅಷ್ಟೊತ್ತು ಮಾಡಿದ್ರಿ. ನಮ್ಗೆ ಅದೆಲ್ಲ ಇಲ್ಲ. ಬಟ್ ನಾನು ಅಲ್ಲಿ ಕಳೆದ ಪ್ರತಿ ಕ್ಷಣಗಳು ವಿದ್ಯಾರ್ಥಿಗಳಿಂದ ಕಲ್ತಿದ್ದೇನೆ. ಮಕ್ಕಳ ಜೊತೆ ಕೆಲಸ ಮಾಡಿದ ಸಾಕಷ್ಟು ಅನುಭವಗಳಾಗಿದ್ದಾವೆ. ಈ ನಡುವೆ ನಾನು ನನ್ನ ಇಷ್ಟದ ನಾಟಕಕಾರ, ನಾನು ಶಾಲೆಯಲ್ಲಿ ಮೊದಲು ಡೈರೆಕ್ಟ್ ಮಾಡಿದ್ದು ಬರ್ಟೋಲ್ಟ್ ಬ್ರೆಕ್ಟ್ನ ನಾಟಕನ, 2ನೇ ನಾಟಕ ಗಲೀಲಿಯೋ ನಾಟಕ. ಸೊ ಈಗ ನಾನು ಬ್ರೆಕ್ಟ್ನ ನಾಟಕಗಳ ಪ್ರಭಾವ ಕನ್ನಡ ರಂಗಭೂಮಿ ಮೇಲೆ, ಅದ್ರ ಮೇಲೆ PhD ಕೂಡ ಮಾಡ್ಕೊಂಡಿದ್ದೇನೆ. ನಮ್ಮ ಪ್ರೊಫೆಸರ್ ಮೇಟಿ ಮಲ್ಲಿಕಾರ್ಜುನ್ ಸರ್ ಅಂಡರಲ್ಲಿ ನಾನೊಂದು ಅವಕಾಶ ಕೊಟ್ಟರು. ಬ್ರೆಕ್ಟ್ಸ್ ಇಂಪ್ಯಾಕ್ಟ್ ಆನ್ ಮಾಡರ್ನ್ ಕನ್ನಡ ಥಿಯೇಟರ್, ಅ ಸಿಮಿಯೋಟಿಕ್ ಅನಾಲಿಸಿಸ್ ಅನ್ನುವಂಥ ವಿಷಯದ ಮೇಲೆ 2022ರಲ್ಲಿ ನನಗೆ ಕುವೆಂಪು ಯೂನಿವರ್ಸಿಟಿಲಿ ಡಾಕ್ಟರೇಟ್ ಪದವಿ ಸಿಗುತ್ತೆ. ಸೊ ಈಗ MA, PhD, B.Ed, DTA, PGDTS, PG ಡಿಪ್ಲೊಮಾ ಇನ್ ಟ್ರಾನ್ಸ್ಲೇಷನ್ ಸ್ಟಡೀಸ್, PG ಡಿಪ್ಲೊಮಾ ಇನ್ ಪರ್ಫಾರ್ಮಿಂಗ್ ಆರ್ಟ್, ಇಷ್ಟು ಕೋರ್ಸ್ ಇರುವಂತಹ ಒಬ್ಬ ವ್ಯಕ್ತಿ, ಹೈಯರ್ ಕ್ವಾಲಿಫೈಡ್ ವ್ಯಕ್ತಿ, ಮತ್ತೆ ರಂಗಪ್ರಯೋಗಗಳ ಅನುಭವ ಇರುವಂತಹ ವ್ಯಕ್ತಿ ಒಂದು ಸರ್ಕಾರಿ ಪ್ರೌಢಶಾಲೆ ಒಳಗಡೆ ಮೇಷ್ಟ್ರಾಗಿ ಮಕ್ಕಳಿಗೆ ನಾಟಕನೂ ಕಲಿಸ್ಕೊಂಡು ಇಂಗ್ಲೀಷು ಪಾಠ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದು ಬ್ರೆಕ್ಟ್ ನನಗೆ ಬಹಳ ಕಾಡಿದಂತಹ ನಾಟಕಕಾರ. ನಾನು ಡಿಗ್ರಿ ಇಂಗ್ಲೀಷ್ ಮೇಜರ್ ಮಾಡಬೇಕಾದ್ರೆ ಎಪಿಕ್ ಥಿಯೇಟರ್ ಅಂತ ಒಂದು ಟರ್ಮ್ ಇತ್ತು ನಮಗೆ. ಅಶೋಕ್ ಸರ್ ಪಾಠ ಮಾಡಿದ್ರು ಅದನ್ನು. ಆವಾಗ ಅವರು ಡಿಫ್ರೆನ್ಸ್ ಬಿಟ್ವೀನ್ ಡ್ರಾಮೆಟಿಕ್ ಥಿಯೇಟರ್ ಅಂಡ್ ಎಪಿಕ್ ಥಿಯೇಟರ್ ಅಂತ ಒಂದಷ್ಟು ಲಕ್ಷಣಗಳನ್ನ ಬರೆಸ್ಬಿಟ್ಟು 5 ಮಾರ್ಕ್ಸಿಗಿತ್ತು ಅದು. ಆವಾಗ ನನಗೆ ಡ್ರಾಮೆಟಿಕ್ ಥಿಯೇಟ್ರು ಅಥವಾ ಟ್ರೆಡಿಷನಲ್ ಥಿಯೇಟರ್ ಅಂದ್ರೆ ಗೊತ್ತಿಲ್ಲ, ಎಪಿಕ್ ಥಿಯೇಟರ್ ಅಂದ್ರೂ ಕೂಡ ಗೊತ್ತಿಲ್ಲ, ಮತ್ತೆ ಈ ಬ್ರೆಕ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿಲ್ಲ. ಆದರೆ ಒಂದು ಅರ್ಥ ಆಗಿತ್ತು, ಈತ ಇದುವರೆಗೂ ಮಾಡ್ಕೊಂಡು ಬಂದಿದ್ದು ಏನನ್ನೋ ಈತ ವಿರೋಧಿಸಿದ್ದ ಅಂತ. ಎಲ್ಲ ಒಂದು ನೆಲೆಗಟ್ಟಲ್ಲಿ ಯೋಚನೆ ಮಾಡ್ಕೊಂಡು ಬಂದ್ರೆ ಪರ್ಫಾರ್ಮೆನ್ಸ್ ಹಿನ್ನೆಲೆನ ಈತ ಏನೋ ಸ್ವಲ್ಪ ಬೇರೆ ಪ್ರತಿಪಾದಿಸಿದ್ದ ಅನ್ನೋದಷ್ಟು ಅರ್ಥ ಆಗಿತ್ತು. ನಾನು ನೀನಾಸಂ ಬಂದ್ಮೇಲೆ ರಂಗಪ್ರಪಂಚ ಟೆಕ್ಸ್ಟ್ ಅನ್ನು ನಮಗೆ ಓದ್ಲಿಕ್ಕೆ ಶುರು ಮಾಡಿದಾಗ, ಸೊ ಪಾಶ್ಚಿಮಾತ್ಯ ರಂಗಭೂಮಿ ಇತಿಹಾಸನ ಓದಕ್ಕೆ ಶುರು ಮಾಡಿದಾಗ ಸಾಕಷ್ಟು ನಾಟಕಕಾರ ಬಗ್ಗೆ ಓದಿದ್ವಿ ನಾವು. ಗ್ರೀಕ್ ನಾಟಕಗಳು, ಗ್ರೀಕ್ ಟ್ರಾಜಿಡಿಗಳ ಬಗ್ಗೆ ಓದ್ಕೊಂಡ್ವಿ. ಅದಾದ್ಮೇಲೆ ಡಾರ್ಕ್ ಏಜ್ ಅಲ್ಲಿ ಹೆಂಗೆ ರಂಗಭೂಮಿಯ ಇವುಗಳೆಲ್ಲ ರೂಪುಕೊಳ್ತು. ಮತ್ತೆ ಎಲಿಜಬೆತ್ ಅಂತ ಥಿಯೇಟರ್, ನೆಕ್ಸ್ಟ್ ಶೇಕ್ಸ್ಪಿಯರ್ ಅಂತ ಮಹಾನ್ ನಾಟಕಕಾರ, ಮೋಲಿಯರ್ ಅವ್ರ ಬಗ್ಗೆ ನಾವು ಓದ್ಕೊಂಡ್ವಿ. ರಿಯಲಿಸ್ಟಿಕ್ ವಾಸ್ತವವಾದಿ ನಾಟಕಗಳನ್ನು ಓದಿದ್ವಿ. ಅದಾದ್ಮೇಲೆ ಬ್ರೆಕ್ಟ್ ಅನ್ನುವಂತಹ ಮಹತ್ವದ ನಾಟಕಕಾರನ ಬಗ್ಗೆ ಅಲ್ಲಿ ಓದಿದ್ವಿ. ಆಮೇಲೆ ರಘುನಂದನ್ ಸರ್, ನಾನು ಸೆಕೆಂಡ್ ಇಯರ್ ಡಿಗ್ರಿ ಇರ್ಬೇಕಾದ್ರೆ ಸತೀಶ್ ನೀನಾಸಂ ಬ್ಯಾಚಿಗೆ, ಕೈಲಾಶು, ಸತೀಶ್ ನೀನಾಸಮ್ಮು, ರೇಣುಕಾ ಸಿದ್ದಿ ಅವ್ರ ಬ್ಯಾಚಿಗೆ ಒಂದು ನಾಟಕ ಮಾಡಿಸಿದ್ವಿ. ನಾನು ಅವಾಗ ಸೆಕೆಂಡ್ ಇಯರ್ ಡಿಗ್ರಿ, ಫೈನಲ್ ಇಯರ್ ಡಿಗ್ರಿ ಇದ್ದಾಗ ಸೆಜುವಾನ್ ನಗರದ ಸಾಧ್ವಿ ಅನ್ನೋ ನಾಟಕ, ಅದನ್ನ ಬ್ಯಾಚ್ಮೆಟ್ಸ್ ಎಲ್ಲ ನಾವು ಹೋಗಿ ನೋಡಿದ್ವಿ. ಯಾಕಂದ್ರೆ ನಮಗೆ ಎಪಿಕ್ ಥಿಯೇಟರ್ ಸಿಲೆಬಸ್ ಸಿಗುತ್ತೆ. ಅಶೋಕ್ ಸರ್ ಹೇಳಿದ್ರು, ಬರೋ ಇಲ್ಲಿ ನೀನಾಸಮ್ಮಲ್ಲಿ ರಘುನಂದನ್ ಅಂತ ನಿರ್ದೇಶಕರಿದ್ದಾರೆ, ಅವರು ಬ್ರೆಕ್ಟ್ನ ನಾಟಕ KV ಸುಬ್ಬಣ್ಣ ಅವರು ಅನುವಾದ ಮಾಡಿದ್ದಾರೆ, ಸೆಜುವಾನ್ ನಗರದ ಸಾಧ್ವಿ ಅಂತ. ಆ ನಾಟಕನ ಬಂದು ನೀವು ನೋಡ್ರಿ. ಹಾ, ಅದಾದ್ಮೇಲೆ ನಾನು ಈ ವರ್ಷ 2024-25ನೇ ಸಾಲಿನಲ್ಲಿ ನನ್ನ ವಿದ್ಯಾರ್ಥಿ ಗೆಳೆಯ ಉದಯ್ ಅಂಕರವಳ್ಳಿಗೆ ಬ್ರೆಕ್ಟ್ನ ಕವಿತೆಗಳನ್ನು ಆಧರಿಸಿ ಪಾಪದ ಬೀಬಿ ಅಂತ ಒಂದು 1 ಮ್ಯಾನ್ ಶೋ, ಏಕವ್ಯಕ್ತಿ ರಂಗ ಪ್ರಯೋಗವನ್ನು ನಾವು ಡೈರೆಕ್ಟ್ ಮಾಡ್ತೀವಿ. ಆ ನಾಟಕ ಇವತ್ತು 7-8 ಶೋಗಳನ್ನ ಕನ್ನಡದಾದ್ಯಂತ ಕಂಡಿದೆ, ಒಳ್ಳೆ ಪ್ರತಿಕ್ರಿಯೆಯನ್ನ ಕಟ್ಕೊಟ್ಟಿದೆ. ಬ್ರೆಕ್ಟ್ನ ಕಾವ್ಯವನ್ನು ಇಟ್ಕೊಂಡು ಮಾಡಿರೋ ಪರ್ಫಾರ್ಮೆನ್ಸ್ ಪ್ರಾಯಶಃ ಅದು ಮೊದಲನೇ ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತೆ. ತಮ್ಮ ಮನದಾಳದ ಮಾತನ್ನ ಸವಿಸ್ತಾರವಾಗಿ ಹೇಳಿದ್ದಕ್ಕೆ, ಹಾಗೂ ಮುಂದೆ ನಿಮ್ಮ ಬದುಕು, ಬೇರೆಯವರ ಬದುಕು ಕೂಡ ನಿಮ್ಮ ಹಾಗೆ ಆಗ್ಲಿ, ಪಾಸ್ಔಟ್ ಆಗಿರೋರ್ದು ಕೂಡ ಬದುಕು ಹಾಗೆ ಆಗ್ಲಿ ಅಂತ ಆಶಿಸಿದ್ದಕ್ಕೆ ನನ್ನ ಕಡೆಯಿಂದ ಮತ್ತೆ ನನ್ನ ಎಲ್ಲ ವೀಕ್ಷಕರ ಕಡೆಯಿಂದ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ನಿಮಗೂ ಬಹಳ ಧನ್ಯವಾದಗಳು ನಾಯಕರೇ. ಯಾಕೆ ಅಂತ ಹೇಳಿದ್ರೆ, ಈಗ ನಾನು ನಿಮ್ಮ ಮನದಾಳದ ಮಾತು ಕಾರ್ಯಕ್ರಮದ ಅಭಿಮಾನಿ ಕೂಡ. ನಾನು ನಿಮ್ಮ ಮೊದಲ ಎಪಿಸೋಡಿಂದ ನೋಡ್ತಾ ಬರ್ತಾ ಇದ್ದೀನಿ. ಇದುವರೆಗೂ ನೀವು ಅಪ್ಲೋಡ್ ಮಾಡಿರೋ ಎಲ್ಲ ಎಪಿಸೋಡ್ಗಳನ್ನು ಪ್ರಾಮಾಣಿಕವಾಗಿ ನೋಡಿದ್ದೀನಿ, ಸಬ್ಸ್ಕ್ರೈಬ್ ಕೂಡ ಆಗಿದ್ದೀನಿ. ಇದುವರೆಗೂ ನೋಡ್ಕೊಂಡು ಬಂದಿರೋ ಎಪಿಸೋಡ್ಗಳಲ್ಲಿ ನೀವು ನಮ್ಮ ಹಾಗೆ ಎಲ್ಲೋ ಎಲೆಮರೆಯ ಕಾಯಾಗಿ ಕೆಲಸ ಮಾಡ್ತಿರುವಂತಹ ಎಷ್ಟೋ ಕಲಾವಿದರನ್ನ ಪರಿಚಯಿಸಿದ್ದೀರಾ. ನಮಗೂ ಕೂಡ ಹಿಂದಿನ ಇದರಲ್ಲಿ ಮಂಜುನಾಥ್ ಬಡಿಗೇರ್ ಅವ್ರ ಬಗ್ಗೆ ಗೊತ್ತಿತ್ತಷ್ಟೇ, ಆದರೆ ಅವರ ಜರ್ನಿ ಗೊತ್ತಿರಲಿಲ್ಲ. ಅದನ್ನು ನಾವು ಕಂಡ್ಕೊಳ್ಳೋಕೆ ಸಾಧ್ಯ ಆಯಿತು. ಹಾಗೇನೆ ಡಿಂಗ್ರಿ ನರೇಶ್,
ನಮ್ಮ ನೀನಾಸಂ ವಿದ್ಯಾರ್ಥಿ, ಇವರೆಲ್ಲರ ಬದುಕಲ್ಲಿ ಇಷ್ಟೆಲ್ಲ ನಡೆದಿದೆ ನಮ್ಗೆ ಗೊತ್ತೇ ಇರಲಿಲ್ಲ. ಅವ್ರ ಜೊತೆ ಹೊಪ್ಪಳಿಕೆ ಮಾಡೋ ಅವಕಾಶಗಳು ಕೂಡ ನಮ್ಗೆ ಸಿಕ್ಕಿರಲಿಲ್ಲ. ಬಟ್ ನಿಮ್ಮ ಕಾರ್ಯಕ್ರಮದ ಮೂಲಕ ನಮ್ಗೆ ಅವರೆಲ್ಲರ ಪರಿಚಯ ಆಗ್ತಾ ಇದೆ. ಆಮೇಲೆ ಸಾಕಷ್ಟು ಜನ ಕಲಾವಿದರನ್ನ ನೀವು ಪರಿಚಯಿಸ್ತಾ ಇದ್ರೆ ಇದು ತುಂಬಾ ದೊಡ್ಡ ಕೆಲಸ ಇದೆ ಆಕ್ಚುಲಿ. ಯಾಕಂದ್ರೆ ಈ ಈ ಥರದ ಕೆಲಸಗಳು ಇನ್ನೊಂದಷ್ಟು ಜನಕ್ಕೆ ತಲುಪೋದಕ್ಕೂ ಈ ಥರದೊಂದು ವೇದಿಕೆಗಳ ಅವಶ್ಯಕತೆ ಇದೆ. ಇವತ್ತು ಯಾವುದು ಜನರನ್ನ ಬಹಳ ಬೇಗ ಆಕರ್ಷಿಸುತ್ತೋ ಅದರ ಬಗ್ಗೆನೇ ಹೆಚ್ಚು ಯೂಟ್ಯೂಬರ್ಸ್ಗಳು ಕಂಟೆಂಟ್ ಫೋಕಸ್ ಮಾಡ್ತಾ ಇದ್ದಾರೆ. ಆದರೆ ನೀವು ಯಾವ ಆಕರ್ಷಣೆಯೂ ನನಗೆ ಅವಶ್ಯಕತೆ ಇಲ್ಲ, ಮತ್ತೆ ಇದರಿಂದ ಏನೂ ಆಗ್ಬೇಕಾದ್ದಿಲ್ಲ ಅನ್ನೋ ಒಂದು ಘನವಾದ ಉದ್ದೇಶ ಇಟ್ಕೊಂಡು ನಮ್ಮಂಥವ್ರ ಬಗ್ಗೆ ಬಹಳ ಅದಕ್ಕೊಂದು ಸಮಯ ಕೊಟ್ಟು ಪ್ರಾಮಾಣಿಕವಾಗಿ ಅದನ್ನ ಕೂತು ಕೇಳಿಸ್ಕೊಂಡು ವಿಡಿಯೋ ಮಾಡಿ ಎಡಿಟ್ ಮಾಡಿ ನೀವು ಹಾಕ್ತಿರೋದು ಕೂಡ ನಮ್ಗೆ ಬಹಳ ಸಂತೋಷದ ವಿಷಯ ಆಕ್ಚುಲಿ. ಇದು ತುಂಬಾ ದೊಡ್ಡ ಕೆಲಸವೇ. ಈ ಥರದ ಕೆಲಸಗಳಿಗೆ ಒಂದಲ್ಲ ಒಂದು ದಿವಸ ಖಂಡಿತ ಅದಕ್ಕೊಂದು ಮಹತ್ವ ಸಿಕ್ಕೇ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಜನಕ್ಕೆ ನಮ್ಮ ಜರ್ನಿ ಗೊತ್ತಾದ್ರೆ ಅವರಿಗೂ ಪ್ರಾಯಶಃ ಅದೇನೋ ಒಂದು ಲೀಡ್ ಮಾಡಬಹುದೇನೋ ಗೊತ್ತಿಲ್ಲ. ಮತ್ತು ನಮ್ಗೆ ಅದರಿಂದ ಏನೋ ನಮಗಂತೂ ಅನುಕೂಲ ಆಗೇ ಆಗುತ್ತೆ. ಯಾರಿಗೇನಾಗುತ್ತೋ ಗೊತ್ತಿಲ್ಲ, ವೈಯಕ್ತಿಕವಾಗಿ ನಮಗೆ ಅದರಿಂದ ಬಹಳ ದೊಡ್ಡ ಲಾಭ ಇದೆ. ಯಾಕಂದ್ರೆ ಒಂದಷ್ಟು ಜನ ಜೊತೆಗೆ ನಾವು ಇದನ್ನೆಲ್ಲ ಹೇಳ್ಕೊಳಕ್ ಆಗಿರಲ್ಲ. ಎಷ್ಟೋ ಜನ ಇದನ್ನಷ್ಟೇ ನೋಡಿರ್ತಾರೆ. ಅದನ್ನ ನಿಮ್ಮ ಜೊತೆಗೆ ನಾವು ಮನದಾಳದ ಮಾತನ್ನು ಹೇಳ್ಕೊಳಕ್ ಸಾಧ್ಯ ಆಗಿದೆ. ಆಪ್ತವಾಗಿ ಆತ್ಮೀಯವಾಗಿ ನೀವು ನನ್ನನ್ನು ಕೇಳಿದಿರಿ, ಕೇಳಿಸ್ಕೊಂಡಿದ್ದೀರಿ, ಮಾತಾಡೋಕೆ ಅವಕಾಶ ಮಾಡಿದಿರಿ. ನಿಮಗೆ ನಾನು ಯಾವತ್ತೂ ಋಣಿ. ತುಂಬಾ ಥ್ಯಾಂಕ್ಸ್.